ಮತದಾನಕ್ಕೂ ಮುನ್ನ ಬಿಜೆಪಿಗೆ ಬಿಗ್ ಶಾಕ್. ಬಂಡಾಯದ ಹಾದಿ ಹಿಡಿದ್ರ ಘಟಾನುಘಟಿ ನಾಯಕರು. ಚುನಾವಣಾ ಕಣ ರಂಗೇರ್ತಾ ಇರುವ ಬೆನ್ನಲ್ಲೇ ಆಡಳಿತ ಪಕ್ಷ ಬಿಜೆಪಿಗೆ ಈಗ ಒಳಗಿನದ್ದೇ ಭಯ ಶುರುವಾಗುತ್ತಂತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಮುಖ ಕಾರ್ಯಕ್ರಮಗಳಿಂದಲೇ ಹಿರಿಯ ಹಾಗೂ ಘಟಾನುಘಟಿ ನಾಯಕರು ಅಂತ ಕಾಯ್ದುಕೊಳ್ತಾ ಇರುವುದು ಈಗ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಸೃಷ್ಟಿಸಿದೆ. ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರುವಾಗ ಪ್ರಮುಖ ನಾಯಕರ ಈ ನಡೆ ಬಂಡಾಯದ ಮುನ್ಸೂಚನೆಯೇ ಅಥವಾ ಅಸಮಾಧಾನದ ಔಟ್ಬರ್ಸ್ಟ್ ಎಂಬ ಪ್ರಶ್ನೆ ಕಮಲ ಪಾಳ್ಯದಲ್ಲಿ ನಡುಕವನ್ನ ಹುಟ್ಟಿಸಿದೆ. ಈ ಕುರಿತು ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಭಾನುವಾರ ಮಧ್ಯಾಹ್ನ ನರೇಂದ್ರ ಮೋದಿ ಅವರ ವಿಮಾನ ಕೊಯಮತ್ತೂರು ಏರ್ಪೋರ್ಟ್ನಲ್ಲಿ ಇಳಿದ ಕ್ಷಣದಿಂದಲೇ ತಮಿಳುನಾಡಿನ ರಾಜಕೀಯದಲ್ಲಿ ಕುತೂಹಲಕಾರಿ ಬೆಳವಣಿಗೆಗಳು ನಡೆದವು. ಪ್ರಧಾನಿಯವರನ್ನ ಸ್ವಾಗತಿಸಲು ಭಾರತೀಯ ಜನತಾ ಪಾರ್ಟಿ ಹಾಗೂ ಎಐಡಿಎಂಕೆ ನಾಯಕರ ದೊಡ್ಡ ಬಳಗವೇ ಹಾಜರಿದ್ದರು. ಮಾಜಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರ ಗೈರು ಹಾಜರಾತಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಸ್ವಾಗತಿಸುವ ನಾಯಕರ ಪಟ್ಟಿಯಲ್ಲಿ ಅಣ್ಣಾಮಲೈ ಅವರ ಹೆಸರು ಸೇರಿಸಲಾಗಿತ್ತು. ಆದರೂ ಅವರು ವಿಮಾನ ನಿಲ್ದಾಣಕ್ಕೆ ಬಾರದಿರುವುದು ಹಲವು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಿದೆ. ಪಕ್ಷದ ಒಳಜಗಳವೇ ಇದಕ್ಕೆ ಕಾರಣವೇ ಅಥವಾ ತಂತ್ರಾತ್ಮಕ ನಿರ್ಧಾರವೇ ಎಂದ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ಈ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ನಾಯಕಿ ವನತಿ ಶ್ರೀನಿವಾಸನ್, ಅಣ್ಣಾಮಲೈ ನಮ್ಮ ಪ್ರೀತಿಯ ಸಹೋದರ. ಪಕ್ಷದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ. ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಅಂತಿಮ ನಿರ್ಧಾರವನ್ನ ಪಕ್ಷದ ನಾಯಕತ್ವವೇ ತೆಗೆದುಕೊಳ್ಳುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಅವರ ಹೇಳಿಕೆ ಪಕ್ಷದೊಳಗಿನ ಭಿನ್ನಾಭಿಪ್ರಾಯಗಳ ಕುರಿತು ಹರಿದಾಡ್ತಾ ಇರುವ ಸುದ್ದಿಗಳಿಗೆ ತಣ್ಣೀರು ಎರಚುವ ಪ್ರಯತ್ನವೆಂದು ಕಂಡುಬಂದಿದೆ. ಪ್ರಧಾನಿ ಮೋದಿ ಮಧ್ಯಾಹ್ನ 1:30 ಸುಮಾರಿಗೆ ವಿಶೇಷ ವಿಮಾನದ ಮೂಲಕ ಕೊಯಮತ್ತೂರಿಗೆ ಆಗಮಿಸಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಕೇರಳಕ್ಕೆ ತೆರಳಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಬಿಜೆಪಿ ನಾಯಕರುಗಳಾದ ನೈನಾರ್ ನಾಗೇಂದ್ರ, ಎಲ್ ಮುರುಗನ್ ಹಾಗೂ ವನತಿ ಶ್ರೀನಿವಾಸನ್ ಜೊತೆಗೆ ಎಐಎಡಿಎಂಕೆ ನಾಯಕರಾದ ಎಸ್ಪಿ ವೇಲುಮಣಿ ಸೇರಿ ಹಲವರು ಇತರರು ಹಾಜರಿದ್ದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ವೇಲುಮಣಿ, ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಅದರ ಮಿತ್ರ ಪಕ್ಷಗಳು 210ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿವೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಮತ್ತು ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳು ಜನರಲ್ಲಿ ಅಸಮಾಧಾನ ಮೂಡಿಸಿದ್ದವೆಂದು ಅವರು ಆರೋಪಿಸಿದರು. ಕೊಯಮತ್ತೂರು, ತಿರುಪೂರು ಹಾಗೂ ನೀಲಗಿರಿ ಜಿಲ್ಲೆಗಳ 21 ಕ್ಷೇತ್ರಗಳಲ್ಲಿ ತಮ್ಮ ಗೆಲುವು ಖಚಿತವೆಂದು ಅವರು ಹೇಳಿದರು. ಜೊತೆಗೆ ನಿಜವಾದ ಪೈಪೋಟಿ ದ್ರಾವಿಡ ಮುನ್ನೇತ್ರ ಕಳಗಂ ಮತ್ತು ಎಐಡಿಎಂಕೆ ನಡುವೆ ನಡೆಯಲಿದೆ ಎಂದಿದ್ದಾರೆ. ಇದೇ ವೇಳೆ ಮದುರೈ ಸಮೀಪದ ಪಳನಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಆಕ್ರೋಶವು ಹೊರಹೊಮ್ಮಿತು. ಕೇಂದ್ರ ಸಚಿವ ಎಲ್ ಮುರುಗನ್ ಅವರನ್ನ ಸುತ್ತುವರಿದ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗಿ ಪಳನಿ ವಿಧಾನಸಭಾ ಕ್ಷೇತ್ರವನ್ನ ಎಐಎಡಿಎಂಕೆಯಿಂದ ಬಿಜೆಪಿಗೆ ಮರಳಿ ನೀಡುವಂತೆ ಒತ್ತಾಯಿಸಿದ್ದಾರೆ. ಇದು ಮೈತ್ರಿ ಪಕ್ಷಗಳ ನಡುವೆ ಅಸಮಾಧಾನ ವಿರೋಧಕ್ಕೆ ಸೂಚನೆಯಾಗಿ ಪರಿಗಣಿಸಲಾಗಿದೆ.